ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾರಿ, ನಾನು ವೀಡಿಯೋಸ್ ಹಾಕೋದು ಲೇಟ್ ಆಗ್ತಿದೆ. ಸಾರಿ, ಬ್ಯುಸಿ ಆಗಿರೋದ್ರಿಂದ. ಇದು ಗಣೇಶ ಹಬ್ಬದ್ದು, ಗೌರಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನ ಪೂಜೆ ಎಲ್ಲ ಆದಮೇಲೆ ನಾನು ಅಕ್ಕಿ ತರಿ ಕಡುಬು ಮಾಡಿದ್ದೆ. ಮತ್ತು ಅದ್ರ ಜೊತೆಗೆ ಸಿಹಿ ಕಡುಬು, ಖಾರ ಕಡುಬು ಅಂತ ಮಾಡ್ತಾರೆ. ನಾವು ಖಾರ ಕಡುಬು ಅಂದರೆ ಅಕ್ಕಿನ ಒಣಗಿಸಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ರವೆ ಥರ ಅದನ್ನು ನೀರು ಕುದ್ಮೇಲೆ ಅದನ್ನು ರವೆ ಹಾಕಿ ಕಡುಬು ಥರ ಮಾಡ್ತಾರೆ. ಕಟ್ಬಿಟ್ಟು ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾರೆ. ಅದಾದಮೇಲೆ ಇದು ಸಿಹಿ ಕಡುಬು ಅಂದರೆ ಕಾಯಿ ತುರಿ ಮತ್ತು ಕಡಲೆ ಬೀಜ, ಎಳ್ಳು ಎಲ್ಲ ಹಾಕಿ ಅದು ಕಣಕ ಥರ ಮಾಡಿಕೊಂಡು ಅದನ್ನು ಅಕ್ಕಿ ಹಿಟ್ಟನ್ನ ಮುದ್ದೆ ಥರ ಮಾಡ್ಕೊತೀವಿ. ಅದನ್ನು ಮಾಡಾದಮೇಲೆ ಅದು ಈ ಥರ ನೋಡಿ ಪ್ರೆಸ್ ಮಾಡಬೇಕು. ಮಿಷಿನಲ್ಲಿನೂ ಮಾಡ್ಬೋದು, ಇಲ್ಲ ಒಸಿಬೋದು. ನಿಮ್ಗೆ ಯಾವ್ದು ಈಸಿ ಇರುತ್ತೆ ಅದು. ಈ ಥರ ಮಾಡಿ ಬೆಲ್ಲ ಎಲ್ಲ ಹಾಕಿರ್ತೀವಿ. ಅದು ಸ್ವೀಟು ಅಂದರೆ ಬೆಲ್ಲ ಹಾಕಿ ಮಾಡೋದು. ಈ ಥರ ಅದೇ ಕರ್ಜಿಕಾಯಿ ಥರ ಪ್ರೆಸ್ ಮಾಡಬೇಕು. ಅದಾದಮೇಲೆ ಕಡುಬಿನ ತಪ್ಪಲೆಯಲ್ಲಿ ಬೇಯಿಸೋದು. ಇದು ಸಿಹಿ ಕಡುಬು. ಇದರಲ್ಲಿ ಖಾರ ಕಡುಬು ಮಾಡ್ತಾರೆ ಕಡಲೆಬೇಳೆಯಲ್ಲಿ, ಆದರೆ ನಾನು ಮಾಡಲ್ಲ, ಯಾರೂ ತಿನ್ನಲ್ಲ ಅಂತ. ಜೊತೆಗೆ ಮೋದಕ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂತ. ಅದಕ್ಕೂ ಬಂದಿದೆ ಹಚ್ಚು ಮೋದಕದ್ದು, ಅದ್ರಲ್ಲಿ ಮಾಡ್ಬೋದು. ನಾನು ಅದ್ರಲ್ಲಿ ಮಾಡಿಲ್ಲ, ಕೈಯಲ್ಲೇ ಮಾಡಿದ್ದೀನಿ. ಈ ಥರ ಎಲ್ಲ ಮಾಡಿಬಿಟ್ಟು ಅದನ್ನು ರೆಡಿ ಮಾಡಿಕೊಂಡು ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಅದನ್ನು ಬೇಯಿಸಬೇಕು. ಏನಂದರೆ ಅದು ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಅಂಟ್ಬಿಡುತ್ತೆ. ಅದರಿಂದ ಸಪ್ರೇಟ್ ಹಾಕಿ ಬೇಯಿಸಬೇಕು. ಅದಾದಮೇಲೆ 10:30ಗೆ ಗಣೇಶ ಅದು ಪೂಜೆ ಇತ್ತು. ನಮ್ಮ ಮನೆ ಕೆಳಗಡೆ ಗಣೇಶ ಇಡ್ತಾರೆ 5 ದಿನ. ಪೂಜೆ ಇತ್ತು, ಅದಕ್ಕೆ ಎಲ್ಲ ಹೋಗಿದ್ವಿ. ಕರೆದಿದ್ರು, ಜೋರಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡಿ. 14 ವರ್ಷ ತುಂಬಿ 15ನೇ ವರ್ಷ, ಅಷ್ಟು ವರ್ಷದ ಫೋಟೋಸು ಎಲ್ಲನೂ ಬ್ಯಾನರ್ ಥರ ಮಾಡಿ ಹಾಕಿದ್ದಾರೆ. ಅದರಲ್ಲಿ ನಮ್ಮ ಮನೆಯವರು ಇದ್ದಾರೆ, ನಾವು ಇದ್ದೀವಿ. ಈ ಸಲ ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಈ ಸಲ ಗಣೇಶ ತುಂಬ ಚೆನ್ನಾಗಿತ್ತು. ಅಂದರೆ ನಿಂತಿರೋದು ಅದೇ ಬರ್ಡ್ ಮೇಲೆ ನಿಂತಿರೋ ಗಣೇಶನ ತಂದಿದ್ರು. ಅದಾದಮೇಲೆ ಮತ್ತೆ ಪಕ್ಕದ ರೋಡು, ಅದೇ ನಾವು ಮನೆ ಕಟ್ತಾ ಇದ್ದೀವಲ್ಲ ಹೊಸ ಮನೆ, ಅಲ್ಲಿನೂ ಸಹ ಗಣೇಶ ಇಟ್ಟಿದ್ರು. ಅಲ್ಲಿಗೂ ಸಹ ಹೋಗಿ ಬಂದ್ವಿ. ಅಲ್ಲಿ MLA ಭೈರತಿ ಬಸವರಾಜು ಬಂದಿದ್ದರು. ನಾವು ಅವತ್ತು ಸ್ವಲ್ಪ ಸಂಜೆ ಮಳೆನೂ ಸಹ ಬಂತು. ಅದಾದಮೇಲೆ ಈವ್ನಿಂಗು ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಇಟ್ಟಿರೋ ಗಣೇಶದಲ್ಲಿ ಆರ್ಕೆಸ್ಟ್ರಾ ಕರೆಸಿದ್ರು. ಆರ್ಕೆಸ್ಟ್ರಾ ಅಲ್ಲ, ಅದು ಡ್ಯಾನ್ಸು. ಮಧ್ಯೆ ಮಕ್ಕಳು ಸಹ ಡ್ಯಾನ್ಸ್ ಮಾಡ್ತಾಯಿದ್ರು. ಲಾಸ್ಟ್ ಇಯರು ಗಾನ ಮಾಡಿದ್ರು, ಅದರಲ್ಲಿ ಈ ಸಲ ಮಾಡಿಲ್ಲ. ಯಾಕೆಂದರೆ ಅದು ಪ್ರಾಕ್ಟೀಸ್ ಇರಲಿಲ್ಲ ಅಂತ ಅವಳು ಮಾಡಲಿಲ್ಲ. ಈ ಥರ ನೋಡಿ ದೇವ್ರದ್ದೆಲ್ಲ ಇದಿತ್ತು, ಡ್ಯಾನ್ಸು ಚೆನ್ನಾಗಿತ್ತು. ಇದು ಸ್ವಲ್ಪ ಭಯ ಆಗ್ತಿತ್ತು ನೋಡೋಕ್ಕೆ. ಇದ್ರ ಜೊತೆಗೂ ಸಹ ಬೇರೆ ಡ್ಯಾನ್ಸರ್ಸು ಬಂದಿದ್ದರು, ಅವರು ಸಹ ಡ್ಯಾನ್ಸ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮಗಂದರೆ ಭಯ ಆಗ್ತಾಯಿತ್ತು. ಈ ರೀತಿ ಗಣೇಶ ಹಬ್ಬದ ದಿನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಗಣೇಶ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.